ಪ್ರೇಮಿಗಳ ದಿನಾಚರಣೆ ಗುಲಾಬಿಗೆ ಫುಲ್ ಡಿಮ್ಯಾಂಡ್. ಈಗ ಗುಲಾಬಿಗೆ ಬೇಡಿಕೆ ಹೆಚ್ಚಾಗಿದೆ. ಇನ್ನು ಈ ಒಂದು ರೋಸ್ ರೇಟ್ ಈಗ ಗಗನಕ್ಕೇರಿದೆ. ಈ ಒಂದು ಪ್ರೇಮಿಗಳ ದಿನಾಚರಣೆಯಲ್ಲಿ ಈ ಒಂದು ರೋಸ್ ಕೊಡೋದನ್ನ ವಾಡಿಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಒಂದು ಗುಲಾಬಿಯ ರೇಟ್ ಕೂಡ ಈಗ ಹೆಚ್ಚಾಗಿದೆ. ಬೇಡಿಕೆ ಹೆಚ್ಚಾದಂತೆ ರೇಟ್ ಕೂಡ ಹೆಚ್ಚಾಗುತ್ತೆ. 30 ರೂಪಾಯಿ ಇದ್ದ ಗುಲಾಬಿಗೆ ಈಗ 60 ರಿಂದ 80 ರೂಪಾಯಿ ಆಗಿದೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಡಿಮ್ಯಾಂಡ್ ಹೆಚ್ಚಾಗಿದೆ. 10 ಗುಲಾಬಿಗಳ ಹೂಗುಚ್ಛಕ್ಕೆ 700 ರೂಪಾಯಿಂದ 800 ರೂಪಾಯಿ. ಬೆಂಗಳೂರಿನ ಉದ್ಯಾನವನ, ಮಾಲ್, ಥಿಯೇಟರ್, ರೆಸ್ಟೋರೆಂಟ್, ಹೋಟೆಲ್ ಮುಂದೆ ಹೂಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಪ್ರೇಮಿಗಳ ದಿನದ ಹಿನ್ನೆಲೆ ಗುಲಾಬಿಗೆ ಒಂದು ಬೇಡಿಕೆ ಹೆಚ್ಚಾಗಿದೆ. ಅದರಲ್ಲಿಯೂ ಕೆಂಪು ಗುಲಾಬಿ ಹೆಚ್ಚಾಗಿ ಖರೀದಿಸ್ತಾರೆ. ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆ ಅಂತ ಹೂವಿನ ವ್ಯಾಪಾರಿಗಳು ಬಹಳ ಸಂತಸದಲ್ಲಿದ್ದಾರೆ. ಇವತ್ತು ಪ್ರೇಮಿಗಳ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಪ್ರೇಮಿಗಳು. ಗುಲಾಬಿಗೆ ಬಹಳ ಡಿಮ್ಯಾಂಡ್ ಇದೆ. ಇನ್ನು ರೋಸ್ ರೇಟ್ ಕೂಡ ಗಗನಕ್ಕೇರಿದೆ. 30 ರೂಪಾಯಿ ಇತ್ತು ಈ ಒಂದು ಗುಲಾಬಿಯ ರೇಟ್. ಆದ್ರೆ ಈಗ ನೀವೇನಾದ್ರೂ ಒಂದು ಗುಲಾಬಿ ತೆಗೆದುಕೊಳ್ಬೇಕು ಅಂತ ಹೋಗಿ ಕೇಳಿದ್ರೆ 60 ರೂಪಾಯಿಯಿಂದ 80 ರೂಪಾಯಿ ಹೇಳ್ತಾರೆ. ಯಾಕೆಂತಂದ್ರೆ ಪ್ರೇಮಿಗಳ ದಿನಾಚರಣೆ ಆಗಿರೋದ್ರಿಂದ, ಈ ಒಂದು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಸಾಕಷ್ಟು ಜನ ಈ ಒಂದು ಗುಲಾಬಿಯನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಅವರ ಜೊತೆಗಾರರಿಗೆ ಒಂದು ಗುಲಾಬಿಯನ್ನ ಕೊಡ್ತಾರೆ. ಒಂದು ಪ್ರೀತಿಯ ಸಂಕೇತ ಅಂತ ಕೂಡ ಹೇಳ್ತಾರೆ ಗುಲಾಬಿಯನ್ನ. ಹಾಗಾಗಿ ಹುಡುಗಿಯರು ಕೂಡ ಈ ಒಂದು ಗುಲಾಬಿ ಬಹಳ ಇಷ್ಟಪಡೋದ್ರಿಂದ ಹುಡುಗರು ನಾರ್ಮಲ್ ಆಗಿ ಒಂದು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಗುಲಾಬಿಯನ್ನ ಪರ್ಚೇಸ್ ಮಾಡಿ ತನ್ನ ಪ್ರೀತಿ ಮಾಡ್ತಾ ಇರುವಂತ ಹುಡುಗಿಗೆ ಅಥವಾ ತನ್ನ ಜೊತೆಗಾರನಿಗೂ ಕೂಡ ಹುಡುಗಿಯರು ಕೂಡ ಗುಲಾಬಿಯನ್ನ ಕೊಡ್ತಾರೆ. ಹಾಗಾಗಿ ಈ ಒಂದು ಗುಲಾಬಿ ರೇಟ್ ಈಗ ಗಗನಕ್ಕೇರಿದೆ. 30 ರೂಪಾಯಿಗೆ ಸಿಗ್ತಾ ಇತ್ತು ಈ ಒಂದು ಗುಲಾಬಿ, ಆದ್ರೆ ಈಗ 60 ರೂಪಾಯಿ 80 ರೂಪಾಯಿ ಹೇಳ್ತಾರೆ. ಒಟ್ಟಿನಲ್ಲಿ ವ್ಯಾಪಾರಿಗಳಿಗೆ ಬಹಳ ಖುಷಿಯ ವಿಚಾರ. ಯಾಕೆಂತಂದ್ರೆ ದಿನನಿತ್ಯವೂ ಕೂಡ ಈ ಒಂದು ಗುಲಾಬಿ ಮಾರುವಂತಹ ಸಂದರ್ಭದಲ್ಲಿ 30 ರೂಪಾಯಿ ಅಷ್ಟೇ ವ್ಯಾಪಾರ ಆಗ್ತಾ ಇತ್ತು. ಅಂದ್ರೆ 30 ರೂಪಾಯಿಗೆ ಮಾತ್ರ ಪರ್ಚೇಸ್ ಮಾಡ್ತಾ ಇದ್ರು ಗುಲಾಬಿಯನ್ನ. ಆದ್ರೆ ಈಗ 60 ರೂಪಾಯಿಂದ 80 ರೂಪಾಯಿ ಕೊಟ್ಟು ಆ ಒಂದು ಗುಲಾಬಿಯನ್ನ ಪರ್ಚೇಸ್ ಮಾಡ್ತಾರೆ. ಕಳೆದ ಬಾರಿಗೆ ಹೋಲಿಸ್ತಾ ನಾವು ನೋಡ್ತಾ ಇದ್ರೆ ಈ ಬಾರಿ ಈ ಒಂದು ಡಿಮ್ಯಾಂಡ್ ಹೆಚ್ಚಾಗಿದೆ. ಅಂದ್ರೆ ಕಳೆದ ಬಾರಿ ನಾರ್ಮಲ್ ಆಗಿ ವ್ಯಾಲೆಂಟೈನ್ಸ್ ಡೇ ದಿವಸ ಗುಲಾಬಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಆದ್ರೆ ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ಡಿಮ್ಯಾಂಡ್ ಇದೆ.